ನೋಡಿ ಈ ಜಾಕೆಟ್ ಬಂದು ನಿಮಗೆ ಪಲ್ಸರ್ 200 ಮತ್ತು ಪಲ್ಸರ್ 220 ಮತ್ತು N250 200 RS ಮತ್ತು 400 NSಗೆ ಇಷ್ಟು ಗಾಡಿಗೂ ಇದೆ. ತುಂಬ ಸ್ಪೆಷಾಲಿಟಿ ಏನಪ್ಪ ಅಂದರೆ ಜಾಕೆಟಲ್ಲಿ ಶೋಲ್ಡ್ರಿಗೆ ನಿಮಗೆ ತುಂಬ ಏನು ಏಟಾಗಲ್ಲ ಬಿದ್ರೂ. ಮತ್ತು ಇಲ್ಲೂ ನಿಮಗೆ ಪ್ಯಾಡ್ ಕೊಟ್ಟಿದ್ದಾರೆ, ಇದು ಪ್ಯಾಡ್ ಇದೆ, ಬ್ಯಾಕ್ ಪ್ಯಾಡ್ ಇದೆ ನೋಡಿ. ಇದರಲ್ಲಿ ಇದ್ರದ್ದು ಬೆಲೆ 6,000 ರೂಪಾಯಿ ಇದೆ. ಇದನ್ನ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಈ ಮಾಡೆಲ್ಗಳಿಗೆಲ್ಲ. ಈಗ ನೋಡಿ ನಮ್ಮಲ್ಲಿ ಯಾರ್ಯಾರು ಗಾಡಿ ತೊಗೊಂಡಿದ್ರು ಅವ್ರೆಲ್ರಿಗೂ ಜಾಕೆಟ್ ಕೊಡೋಕ್ಕೆ ಜಾಕೆಟ್ ರೆಡಿಯಾಗೈತೆ. 400cc 3,18,000ಕ್ಕೆ ಸಿಗುವಂಥ ಏಕೈಕ ಬೈಕ್ ಬಜಾಜ್ನಲ್ಲಿದೆ, ಅದು ಡಾಮಿನರ್ಗೂ ಕೆಳಗಡೆ 400 NS ಸಿಗುತ್ತೆ. ಆದರೆ ಮೊದಲು ಬಂದಿದ್ದಿದೆ ಅಲ್ವಾ, ಹಂಗಾಗಿ 400cc ಅಂದ ತಕ್ಷಣ ಇದ್ರ ಮೇಲೆ ಲವ್ ಆಗುತ್ತೆ ಬಜಾಜ್ ಕಂಪ್ನಿಯ ಬೈಕ್ನಲ್ಲಿ. ಐಟಮ್ ವಾರಂಟಿ ಆಗುತ್ತೆ 10 ಇಯರ್ಸ್ವರೆಗೂ ನಿಮಗೆ. ಏನು ನಾವು 3 ಫ್ರೀ ಸರ್ವಿಸ್ ಏನು ಕೊಡ್ತಾಯಿದ್ದೀವಿ ಅದು ಕೊಡ್ತಾಯಿದ್ದೀವಿ. 5 ವರ್ಷ ವಾರಂಟಿ ಇರುತ್ತೆ ಪೇಡ್ ಸರ್ವಿಸ್ಗೆ ಹೋದ್ಮೇಲೂ ನಿಮಗೆ. ಪುನಃ 5 ಇಯರ್ಸ್ ವಾರಂಟಿ ಕೊಡ್ತೀವಿ ಬರೀ 999. ಬಜಾಜ್ ಡಾಮಿನಾರ್ 400 ಹೆಂಗಿದೆ ಗುರು? ಈ ಕಲರ್ ನಮಗೆ ತುಂಬ ಇಷ್ಟ ಗುರು. ಬಜಾಜ್ನಲ್ಲೇ 2 400cc ಬೈಕ್ ಇದೆ, ಎರಡೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗುತ್ತೆ. ಇದು 3,18,000 ಆನ್ ರೋಡು. ಇನ್ನೊಂದು NS 400 ಇದೆ, ಅದು 2,65,000ಕ್ಕೆ ಸಿಗ್ತಾ ಇದೆ. ಈ ಎರಡೂ ಕಡಿಮೆ ಬೆಲೆಯ 400cc ಬೈಕು ಬಜಾಜ್ನಲ್ಲೇ ಸಿಗುತ್ತೆ. ಮತ್ತು ಇನ್ನೂ ಬೇಜಾನ್ ಆಫರ್ ಎಲ್ಲ ಬಿಟ್ಟವನು ಗುರು. ಫ್ಯಾಂಟಾಸ್ಟಿಕ್ ಫೆಬ್ರವರಿ ಅಂತೆ. ಬನ್ನಿ ಈ ಫ್ಯಾಂಟಾಸ್ಟಿಕ್ ಫೆಬ್ರವರಿಲಿ ಏನೇನು ಆಫರ್ ಇದೆ ಅಂತ ಮ್ಯಾನೇಜರ್ನೇ ಕೇಳೋಣ. ಹಾಯ್ ಸರ್. ಹಾಯ್. ಮತ್ತು ಏನು ಸರ್ ವಿಶೇಷ? ಏನೋ ಆಫರ್ ಇದೆ ಅಂತಲ್ಲ? ತುಂಬ ಆಫರ್ ಇದೆ ಸರ್ ಈ ತಿಂಗಳಲ್ಲಿ. ಏನು ಆಫರ್ ಇದೆ? ಏನು ಆಫರ್ ಇದೆ ಅಂತಂದರೆ ಸರ್, ನಿಮಗೆ ಬೇಸಿಕ್ ಮಾಡಲಿಂದ ಹಿಡಿದು ಟಾಪ್ ಮಾಡಲ್ವರೆಗೂ ಎಲ್ಲದಕ್ಕೂ ಆಫರ್ ಕೊಡ್ತಾಯಿದ್ದೀವಿ ಸರ್. ಏನೇನು ಕೊಡ್ತಾಯಿದ್ದೀವಿ ಅಂತಂದರೆ ಸರ್, ನಿಮಗೆ ಪ್ಲಾಟಿನಾಗೆ ಹೋದರೆ 3,000 ರೂಪಾಯಿ ಡಿಸ್ಕೌಂಟ್ ಇದೆ ಸರ್. ಪ್ಲಾಟಿನ 100 110 ಯಾವ್ದಾರ ತೊಗೊಳ್ಳಿ. 125 ನಿಯಾನ್ ತೊಗೊಂಡ್ರೆ 2,000 ಕ್ಯಾಶ್ ಡಿಸ್ಕೌಂಟ್ ಇದೆ. 125 ಫೈಬರ್ ಕಾರ್ಬನ್ ತೊಗೊಂಡ್ರೆ 2,000 ಕ್ಯಾಶ್ ಡಿಸ್ಕೌಂಟ್ ಇದೆ. 150ಲಿ ನೀವು ಯಾವ ವೇರಿಯಂಟಾರು ತೊಗೊಳ್ಳಿ 2,000 ರೂಪಾಯಿ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. 200 220 400 NS RS 200 ಯಾವ್ದಾರ ತೊಗೊಳ್ಳಿ 6,000 ರೂಪಾಯಿ ಜಾಕೆಟ್ ಕೊಡ್ತಾಯಿದ್ದೀವಿ ಫ್ರೀಯಾಗಿ. ಪ್ಲಸ್ ಇದ್ರ ಜೊತೆಗೆ 5 ವರ್ಷ ವಾರಂಟಿ ಕೊಡ್ತಾಯಿದ್ದು. ಇನ್ನು 5 ವರ್ಷ ಬೇಕು ಅಂದರೆ 4,000 ರೂಪಾಯಿ ದುಡ್ಡು ತೊಗೋತಿದ್ದು ಆಗೆಲ್ಲ ಮೊದಲು ಅದಿತ್ತು. ಅದನ್ನ ಯಾರಿಗೂ ಪ್ರಮೋಟ್ ಮಾಡ್ತಿರ್ಲಿಲ್ಲ. ಆದರೆ ಈಗ ಒಂದು ಸ್ಪೆಷಲ್ ಆಫರ್ ಬಂದಿದೆ. ಅದರಲ್ಲೇ ಬರೀ 999 ಕಟ್ಟಿದ್ರೆ ಯಾವ ಗಾಡಿಗಾದರೂ ಪರವಾಗಿಲ್ಲ, ಪ್ಲಾಟಿನಿಂದ ಹಿಡಿದು ನೀವು NS 400 ಆಗಲಿ ಡಾಮಿನರ್ ಆಗಲಿ ಯಾವ್ದಾದ್ರೂ ಪರವಾಗಿಲ್ಲ, 999 ಕಟ್ಟಿದ್ರೆ ಸಾಕು 10 ಇಯರ್ಸ್ ವಾರಂಟಿ ಕೊಡ್ತೀವಿ. ವಾರಂಟಿ ಅದ್ಭುತವಾಗಿದೆ ಸರ್. ಇದು ಬರೀ 999ಗೆ 10 ಇಯರ್ಸ್ ವಾರಂಟಿ ಸಿಗುತ್ತೆ. ಸರ್ವಿಸ್ ಫ್ರೀ ಇರಲ್ಲ, ಪೇಡ್ ಸರ್ವಿಸ್ಗೆ ಹೋಗುತ್ತೆ. ನಿಮ್ಗೆ ಐಟಮ್ ವಾರಂಟಿ ಆಗಬೇಕು ಅಂತಂದರೆ ಐಟಮ್ ವಾರಂಟಿ ಆಗುತ್ತೆ 10 ಇಯರ್ಸ್ವರೆಗೂ ನಿಮಗೆ. ಏನು ನಾವು 3 ಫ್ರೀ ಸರ್ವಿಸ್ ಏನು ಕೊಡ್ತಾಯಿದ್ದೀವಿ ಅದು ಕೊಡ್ತಾಯಿದ್ದೀವಿ. 5 ವರ್ಷ ವಾರಂಟಿ ಇರುತ್ತೆ ಪೇಡ್ ಸರ್ವಿಸ್ಗೆ ಹೋದ್ಮೇಲೂ ನಿಮಗೆ. ಪುನಃ 5 ಇಯರ್ಸ್ ವಾರಂಟಿ ಕೊಡ್ತೀವಿ ಬರೀ 999ಗೆ. ಓಕೆ. ಅದರಲ್ಲಿ ಏನಪ್ಪ ಅಂದರೆ ನಿಮಗೆ ವಾರಂಟಿ ಆಗೋ ಐಟಮ್ಗಳು ಈ 5 ಇಯರ್ಸ್ಗಿಂತ ಲಾಸ್ಟ್ 5 ಇಯರ್ಸಲ್ಲಿ ಜಾಸ್ತಿ ಇದೆ. ಅದು ನಿಮ್ಗೆ ತೋರಿಸ್ಬಿಟ್ಟೆ ಕೊಡ್ತೀವಿ ನಾವು. ಓಕೆ ಸರ್. ಸರ್ ಏನು ಸರ್ ಮತ್ತು ಗಾಡಿಗಳು ಪಲ್ಸರ್ 150 ಕಲರ್ ಚೇಂಜು, ಡಿಸೈನ್ ಚೇಂಜು, ವರ್ಷಕ್ಕೂ ಕೂಡ ಅಪ್ಗ್ರೇಡ್ ಮಾಡ್ತಾನೆ ಇರ್ತೀರಾ ನೀವು? ಹೌದು ಸರ್, ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಈಗಿನ ಟ್ರೆಂಡ್ಗೆ ಏನೇನು ಬೇಕು ಹಂಗೆಲ್ಲ ಅಪ್ಡೇಟ್ ಮಾಡ್ತೀವಿ ಸರ್ ಆ್ಯಕ್ಚುಲಿ. ಈಗ ನೋಡಿ ಮೊದಲೆಲ್ಲ ಆಲೋಚನೆ ಬರ್ತಿತ್ತು, ಈಗೆಲ್ಲ LED ಮಾಡಿದ್ದೀವಿ. ಎಲ್ಲ LED. ಇದರಿಂದ ಏನು ಉಪಯೋಗಪ್ಪ ಅಂತಂದರೆ ನಿಮಗೆ ರೋಡಲ್ಲಿ ಆಕ್ಸಿಡೆಂಟ್ ಕಡಿಮೆಗಳಾಗ್ತದೆ. ಏನಪ್ಪ ಅಂದರೆ ರೋಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಆಲೋಚನೆಲ್ಲ ಅಷ್ಟೊಂದು ಕ್ಲಿಯರೆನ್ಸ್ ಬರ್ತಿರಲಿಲ್ಲ. ಓಕೆ. ಅದಕ್ಕೋಸ್ಕರ LED ಮಾಡಿದ್ದೀವಿ. LEDನಲ್ಲಿ ತುಂಬ ಕ್ಲಿಯರೆನ್ಸ್ ಇರುತ್ತೆ ರೋಡು. 6,000 ವರ್ಕ್ ಫುಲ್ ಜಾಕೆಟ್ ಇದು. ಓಕೆ. ನಿಮಗೆ ಶೋಲ್ಡ್ರಿಗೆಲ್ಲ ಏನೂ ಆಗಬಾರ್ದು, ಮತ್ತು ಬ್ಯಾಕು ಏನೂ ಆಗಬಾರ್ದು, ಮತ್ತು ಇಲ್ಲಿ ಮೇಲ್ಗಡೆನೂ ಏನೂ ಆಗಬಾರ್ದು. ಎಲ್ಲ ಕಡೆ ಪ್ಯಾಡ್ ಕೊಟ್ಟಿದ್ದಾರೆ ಇದಕ್ಕೆ. ರೈಡ್ರು ಜಾಕೆಟ್ ಹೆಂಗಿರ್ಬೇಕು ಹಂಗಿದೆ ಇದು. ಇದು ಯಾರ್ಯಾರು ಕೊಡ್ತೀರಾ? NS 200, NS 200, 220 ಪಲ್ಸರು, N250, RS 200 ಮತ್ತು NS 400. ಓಕೆ. ಆಲ್ರೆಡಿ ಈಗ ಯಾರು ನಮ್ಮಲ್ಲಿ ಗಿವ್ ಮಾಡಿದ್ದಾರೆ ತೊಗೊಂಡಿದ್ದಾರೆ ಅವ್ರು ಎಲ್ರಿಗೂ ನಿಮ್ಗೆ ಅಲ್ಲಿ ಬಾಕ್ಸಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ. ಈ ಸ್ಯಾಟರ್ಡೇನೇ ಕೊಡ್ತೀವಿ ಅವ್ರಿಗೆ. ಬನ್ನಿ ಸರ್, ಲೈಟಾಗಿ ಟೀ ಹಾಕೋ ಬರೋಣ. ಓಕೆ ಬನ್ನಿ ಸರ್, ಹೋಗಿ ಬರುವ. ಇದಕ್ಕೆ ಯಾವ್ದು ಆಫರ್ ಇಲ್ವಾ ಸರ್? ಇದಕ್ಕೆ ಡಾಮಿನಾರ್ಗೆ ಸರ್ ಇದಕ್ಕೂ ಹೇಳಿದ್ನಲ್ಲ ಸರ್, ಡಾಮಿನರ್ಗೂ 999ಗೆ ನಿಮಗೆ ಎಕ್ಸ್ಟೆಂಡ್ ವಾರಂಟಿ ಕೊಡ್ತಾ ಇದ್ದೀನಿ ಸರ್. ಅಲ್ಲ, ಅದೊಂದು ಬಿಟ್ಟರೆ ಜಾಕೆಟ್ ಗೀಕೆಟ್ ಕೊಡಲ್ವಾ? ಯಾಕೆ ಸರ್? ಇದನ್ನು ತೊಗೊಂಡು ಆರಾಮಾಗಿ ಕಂಪ್ನಿ ಕೊಟ್ಟಿರೋದು. ಕಂಪ್ನಿ ಅಂದರೆ ಪಾಪ್ಯುಲರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ. ಬಜಾಜ್ ಕೊಟ್ಟಿರೋದು ಜಾಕೆಟ್ ಆಫರು. ನೀವು ಬನ್ನಿ ನನ್ನ ಶೋರೂಮ್ಗೆ, ಇದಕ್ಕೂ ನಾನು ಏನಾರು ಆಫರ್ ಮಾಡ್ಕೊಡ್ತೀನಿ ನಿಮಗೆ. ಡಾಮಿನಾರ್ಗೂ? ಹೌದು. ಈಗ ಇದು ಆನ್ ರೋಡ್ ಎಷ್ಟಿದೆ? ಇದು ಆನ್ ರೋಡ್ ಬಂದು ನಿಮಗೆ 380 ಇದೆ. 318 ಇದೆ ಸರ್. 318? ಹೌದು ಸರ್, 3,18,000 ಇದೆ. ಓಕೆ.
ಸರ್ ಈಗ ಇದರ ಒಂದು ಸೇಲ್ಸ್ ಹೇಗಿದೆ 400ದು 400ದು ಸೇಲ್ಸ್ ಹೇಗಿದೆ ಸರ್ ಸೇಲ್ಸ್ ಚೆನ್ನಾಗಿದೆ ಸರ್. ಹಾಂ ಇದು ಮಂಡ್ಯದಲ್ಲೇ 1-2 ಹೋಗ್ತಿತ್ತು. ಓಕೆ ಈ ತಿಂಗಳಲ್ಲಿ ಅವರೇಜ್ ಒಂದು 3-4 ಹೋಗ್ತಾ ಇದೆ ಸರ್. 3-4 ಆಲ್ರೆಡಿ ಒಂದು ಆಗಿದೆ, ಹಾಂ 2 ಬುಕ್ಕಿಂಗ್ ಇದೆ, ನಾಳೆ ಒಂದು ಡೆಲಿವರಿನೂ ಇದೆ ಸರ್. ಡೆಲಿವರಿ ಇದೆ. ಕಸ್ಟಮರ್ ಒಂದು ಬ್ಲ್ಯಾಕ್ ಗಾಡಿ ಕೇಳೋರು ಅವ್ರು ಡೆಲಿವರಿ ಕೊಡ್ತಾ ಇದ್ದೀವಿ. ಓಕೆ. ಈ 400cc ಇನ್ನೂ ಹೆಚ್ಚಾಗಿರ್ಬೇಕಿತ್ತು ಅಂತ ನಾನು ಅಂದ್ಕೊಂಡಿದ್ದು, ಯಾಕಂದರೆ ತುಂಬ ಕಡಿಮೆ ಇದೆ. ಇದಿರೋ ಪ್ರೈಸ್ಗೆ, ಇದಿರೋ ಫೀಚರ್ಸ್ಗೆ, ಇದಿರೋ ಲುಕ್ಗೆ, ಈ ಲುಕ್ಕು ಗೊತ್ತಿಲ್ಲ ಬಿಡಿ, ಲುಕ್ಕು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಂತ ಅನ್ಕೋತೀನಿ. ಬೇರೆ ಗಾಡಿಗಳು ಇಷ್ಟ ಆಗ್ಬೋದು. ನನಗೇನೋ ಈ ಬೈಕು ಪರ್ಸ್ನಲಿ ಈ ಒಂದು ಬೈಕ್ನ ಲುಕ್ ನಂಗೆ ತುಂಬ ಇಷ್ಟ ಆಯಿತು. ಅದಾದ ನಂತರ ಫೀಚರ್ಸು ಕೂಡ ಅಷ್ಟೇ ಇಷ್ಟ ಆಯಿತು. ಪವರು ಕೂಡ ಚೆನ್ನಾಗೇ ಇದೆ ಎಲ್ಲ ಗುರು. 40 bhp ಇನ್ನೇನು ಬೇಕಿತ್ತು. ಎಲ್ಲವೂ ಇದೆ, ಕಡಿಮೆ ರೇಟು ಕೂಡ ಇದೆ. ಆದರೆ ಜನ ಯಾಕೆ ಈ ಗಾಡಿನ ಅಷ್ಟೊಂದು ಬೇರೆ ಕಂಪ್ನಿಯ ಗಾಡಿಗಳಷ್ಟು ತೊಗೊತಾ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ನೋಡ್ದಂಗೆ ಈ ಅಪ್ಗ್ರೇಡ್ ವರ್ಷನ್ ಏನಿದೆ ಇದು ಬಂದಮೇಲೆ ಕಮ್ಮಿ ಆಗೋಯ್ತು ಈ ಗಾಡಿ ಹವ. ಈ ಗಾಡಿಯ ಸೇಲ್ಸ್ ಈಗ ಹೇಗಿದೆಯೋ ಗೊತ್ತಿಲ್ಲ, ಆದರೆ ಇದು ಲಾಂಚ್ ಆಗಿರೋ ಟೈಮ್ನಲ್ಲಂತೂ ಸಖತ್ ಹವ ಮಾಡಿತ್ತು. ಸಿಕ್ಕಾಪಟ್ಟೆ ಸೇಲ್ಸ್ ಇತ್ತು. ಅವಾಗ ಇಷ್ಟೊಂದು ಪವರ್ ಕೂಡ ಇರಲಿಲ್ಲ, ಇಷ್ಟೊಂದು ಫೀಚರ್ಸ್ ಕೂಡ ಇರಲಿಲ್ಲ ಈ ಗಾಡೀಲಿ. ಆದರೆ ಇವಾಗ ಪವರು ಮತ್ತು ಫೀಚರ್ಸು ಎಲ್ಲ ಇದೆ. ಆದರೆ ಈಗ ಇದು ರೋಡ್ನಲ್ಲಿ ಕಾಣ್ತಾ ಇರೋದು ಕಡಿಮೆ. ಅದರಲ್ಲೂ ಈ ಕಲರು ಮತ್ತು ಬ್ಲ್ಯಾಕ್, ಮ್ಯಾಟ್ ಬ್ಲ್ಯಾಕು ಅದು ಕೂಡ ಚೆನ್ನಾಗಿದೆ. ಇದು ಲಾಂಚ್ ಆದ ಟೈಮಲ್ಲಿ ಒಂದಷ್ಟು ಕಲರ್ಗಳು ಸಖತ್ ಫೇವ್ರೇಟ್ ಆಗ್ಬಿಟ್ಟಿತ್ತು. ಅದರಲ್ಲಿ ವೈಟು ಮತ್ತು ಮಿಡ್ ನೈಟ್ ಬ್ಲೂ, ಇನ್ನೂ ಒಂದು 2-3 ಕಲರ್ ಇತ್ತು ಗುರು, ಸಖತ್ತಾಗಿತ್ತು. ಆದರೆ ಇವಾಗ ನಮಗೆ ಅಷ್ಟೊಂದು ಕಲರ್ ಎಲ್ಲ ಸಿಗ್ತಾಯಿಲ್ಲ. ಸಿಗೋದು ಮ್ಯಾಟ್ ಬ್ಲ್ಯಾಕ್ ಮತ್ತು ಗ್ರೀನ್, ಈ 2 ಕಲರ್ನಲ್ಲಿ ಸಿಗ್ತಾಯಿದೆ. ಇದರ ಫಸ್ಟ್ ಇಂಪ್ರೆಷನ್ ಏನಿದೆ, ಲಾಂಚ್ ಆದಾಗ ಯಾವ ರೀತಿ ಗಾಡಿ ಇತ್ತು ಅದೇ ನನಗೆ ಈಗಲೂ ಇಷ್ಟ. ಇದರ ಮೈಲೇಜ್ 25 ಅಂತೂ ಬರುತ್ತೆ ಗ್ಯಾರಂಟಿ. 100-110 ಹೋದರೆ ಇದರ ಮೈಲೇಜ್ ಒಂದು 25 ಅಂತೂ ಗ್ಯಾರಂಟಿ ಬರುತ್ತೆ. ಅದಕ್ಕೂ ಜಾಸ್ತಿ ನಾನು ಹೋಗ್ತೀನಿ, 150 ಪುಷ್ ಮಾಡ್ತೀನಿ ಅಂತಂದರೆ ಗ್ಯಾರಂಟಿ 20 ಇಲ್ಲ 19 ಈ ರೀತಿ ಬರುತ್ತೆ ಮೈಲೇಜು. ಟೂರಿಂಗ್ ಮಾಡೋದಕ್ಕೆ ಬೆಸ್ಟ್ ಬೈಕು ಗುರು ಇದು. ಕಂಫರ್ಟ್ ಇರುತ್ತೆ, ಪವರ್ ಇದೆ ಗಾಡಿಯಲ್ಲಿ, ಟೂರಿಂಗ್ ಮಾಡೋದಕ್ಕೆ ಸಖತ್ತಿದು. ಬಾಗುರು ಟೀ ಕುಡಿಯೋಣ. ಅಯ್ಯೋ ಬಿಸಿಲು. ಟೀ ಆಯಿತಾ? ಕೊಡಿ. ಬಜಾಜ್ ಕಂಪ್ನಿಯನು ಒಂದೊಂದು ಸಲ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ತಾನೆ, ಒಂದೊಂದು ಸಲ ತುಂಬ ಹದ್ಗೆಡ್ಸ್ಬಿಡ್ತಾನೆ ಗುರು. ಇಂಜಿನ್ ಅಪ್ಗ್ರೇಡ್ ಏನೋ ಆಯಿತು, ಅದೊಂದು ತುಂಬ ಖುಷಿಯ ವಿಚಾರ. ಅದಾದ ನಂತರ ಈ ಒಂದು ವಿಂಡ್ಶೀಲ್ಡ್ ಬಂತು, ಇದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಮತ್ತು ಈ ರೀತಿಯ ಒಂದು ಅಡ್ವೆಂಚರ್ ಕಿಟ್ನ ಹಾಕಿದ್ನಲ್ಲ, ಅದು ಮೋಸ್ಟ್ಲಿ ಇಷ್ಟ ಆಗಲಿಲ್ಲ ಅನ್ಕೋತೀನಿ. ಏನು ಸರ್ ಇದು ಬಿಸಿಲು? ಅಯ್ಯೋ ಎವಿ ಬಿಸಿಲು ತಡಿಕೆ ಆಯ್ತಾ ಇಲ್ಲ ಅನ್ನೋದೇ. ಪಾಪ ಗದ್ದೆಯಲ್ಲಿ ಕೆಲಸ ಮಾಡೋ ರೈತರು ಏನಾಗಬೇಕು, ಕಷ್ಟ ಐತೆ. ನೋಡಿ ಬರೀ ಮೋಡನೇ ಇತ್ತು, ಚಳಿಗಾಲದಲ್ಲಿ ಮಳೆನೂ ಹೋಗ್ಬಿಡ್ತು. ಈಗ ನೋಡಿದ್ರೆ ಬಿಸಿಲು ಹಿಡಿಯೋಕೆ ಆಗಲ್ಲ, ಹಂಗೈತೆ. ಹೌದೌದು. ಈಗ ತುಂಬ ಸೇಲ್ಸ್ ಆಗ್ತಿರೋದು ಯಾವುದು ಸರ್? 200 NS ನಮಗೆ ತುಂಬ ಸೇಲ್ ಆಗ್ತಾ ಇದೆ ಸರ್. ಈಗ ಆಗಿರೋ ಸೇಲಲ್ಲಿ ನಂದು 50% 200 NS ಇದೆ ನೋಡಿ. 200 NS 2010-11ರಲ್ಲಿ ಲಾಂಚ್ ಆಗಿದ್ದು ಬೈಕ್. ಅದು ಇನ್ನೂ ಹವ ಇದೆ ಅದ್ರದ್ದು. ಹೌದು, ನಿಜ, ಸತ್ಯ ಅದು. ಹಾಂ, ಮತ್ತೆ ಪಲ್ಸರ್ 150 ಹಂಗೆ ಇದೆ ನಮಗೆ. ಪಲ್ಸರ್ 150 ಮತ್ತೆ 200 NS ಇದು ಕಾಂಪಿಟೇಟರ್ ಇಲ್ಲ ನಮಗೆ ಇಂಡಸ್ಟ್ರಿನಲ್ಲಿ. ಪಲ್ಸರ್ 150 ಮತ್ತೆ 200 NS. ಹೌದು. ಮತ್ತೆ ಜನ ಈಗ ಬೇರೆ ಬೇರೆ ಕಾಂಪಿಟೇಟರ್ಗೆ ಹೋಗ್ತಾರೆ ಅಂತ. ಮೈಲೇಜ್ ಬರೋ ಗಾಡಿನೂ ಇದೆ ಸರ್. ಮೈಲೇಜ್ ಬರೋ ಗಾಡಿ ನಾನು 14 ವರ್ಷದಿಂದ ಓಡಾಡಿಸ್ತಾ ಇದ್ದೀನಿ. ಯಾವುದು? 2014ರಲ್ಲಿ ತಗೊಂಡಿರೋದು ಗಾಡಿ ಡಿಸ್ಕವರ್ ಪ್ಲಾಟಿನಾ 100. ಇವತ್ತು ಓಡಾಡಿಸ್ತಾ ಇದ್ದೀನಿ ಅದೇ ಗಾಡಿನಲ್ಲಿ. ಎಲ್ಲ ತೂರ್ಕೊಂಡೋಯ್ತದೆ, ಅಲ್ಲ ಹಾರ್ಕೊಂಡೋಯ್ತದೆ. ನಾನು ಬಿದ್ದೇ ಇಲ್ಲ ಎಲ್ಲೂ ಒಂದು ಸಾರಿನೂ. ಅದೆಲ್ಲ ಓಡಿಸೋರ್ ಮೇಲೆ ಇರ್ತದೆ. ಹೌದು. ನಮ್ಮ ಶೋರೂಮಲ್ಲಿ ಸರ್ ಇವಾಗ ಆಫರ್ ಇರೋದು ಅಂದರೆ ಪಲ್ಸರ್ 150, ಆಮೇಲೆ ತಿರ್ಗಾ ಪಲ್ಸರ್ 125, ಪ್ಲಾಟಿನಾ 3 ಗಾಡಿಗೂ ಆಫರ್ ಇದೆ ಸರ್. ಪ್ಲಾಟಿನಾಗೆ 3,000 ರೂಪಾಯಿ ಆಫರ್ ಇದೆ. ವಿತ್ತು ಪಲ್ಸರ್ 150ಗೆ 2,000 ರೂಪಾಯಿ ಆಫರ್ ಇದೆ. ವಿತ್ತು ಕಾರ್ಬನ್ ಗಾಡಿ 125 ಗಾಡಿಗೆ ಅದಕ್ಕೂ 2,000 ರೂಪಾಯಿ ಆಫರ್ ಇದೆ ಸರ್ ನಮ್ಮ ಶೋರೂಮಲ್ಲಿ. ಖಂಡಿತ ಕಸ್ಟಮರ್ಗಳಿಗೆ ಇವಾಗ ತಗೊಳ್ಳುವಂಥ ಒಳ್ಳೆ ಟೈಮ್ ಐತೆ. ತಗೊಂಡ್ರೆ ಒಳ್ಳೆ ಆಫರ್ ಇದೆ ಸರ್. ಈ ತಿಂಗಳಲ್ಲಿ ತಗೊಂಡ್ರೆ ವಿಸಿಟ್ ಮಾಡಿ ಮಂಡ್ಯ ಬಜಾಜ್ ಶೋರೂಮ್, ಪಾಪ್ಯುಲರ್ ಬಜಾಜ್ ಶೋರೂಮ್ಗೆ.